ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ರಾಜ್ಯಸಭಾ ಬಿಜೆಪಿ ಅಭ್ಯರ್ಥಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಈಗಾಗಲೇ ಘೋಷಣೆ ಮಾಡಿದೆ, ಬಟ್ ಬಿಜೆಪಿಯಿಂದ ಯಾರು ಆಯ್ಕೆ ಆಗ್ತಾರೆ, ರಾಜ್ಯಸಭೆಗೆ ಬಿಜೆಪಿಯಿಂದ ಅಭ್ಯರ್ಥಿ ಆಯ್ಕೆ ವಿಚಾರ ಬಿಜೆಪಿಯಲ್ಲಿ ಯಾವುದೇ ಗೊಂದಲಗಳಿಲ್ಲ. ಪಕ್ಷ ಯಾರಿಗೆ ಸ್ಥಾನಮಾನ ನೀಡಬೇಕು ಅಂತ ತೀರ್ಮಾನಿಸ್ತಾ ಇದೆ. ಗೊಂದಲ ಇಲ್ವಂತೆ, ಇನ್ನೂ ತೀರ್ಮಾನ ಆಗುತ್ತೆ ಅಂತ. ಮಾಜಿ ಪ್ರಧಾನಿ ದೇವೇಗೌಡರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕುರಿತು ನಮ್ಮಲ್ಲಿ ಯಾರ ವಿರೋಧವೂ ಇಲ್ಲ. ಹಾಗಾದ್ರೆ ದೇವೇಗೌಡರ ಫಿಕ್ಸ್. ರಾಜ್ಯಾಧ್ಯಕ್ಷರು ಕೂಡ ಈ ಕುರಿತು ಸ್ಪಷ್ಟಪಡಿಸಿದ್ದಾರೆ. ಏನೇ ಇದ್ರೂ ಕೂಡ ಪಕ್ಷ ಎಲ್ಲವನ್ನೂ ತೀರ್ಮಾನಿಸುತ್ತೆ. ಪಕ್ಷ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ತೇವೆ ಅಂತಿದ್ದಾರೆ. ಬಿಜೆಪಿಯಿಂದ ಸುಮಲತಾ ಅವರನ್ನ ರಾಜ್ಯಸಭೆಗೆ ಕಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಚರ್ಚೆ ಆಯ್ತು. ಆಸೆ ಪಡೋದ್ರಲ್ಲಿ ತಪ್ಪಿಲ್ಲ, ಬಟ್ ಏನಾಗುತ್ತೋ ನೋಡ್ಬೇಕಿದೆ. ಕೇಂದ್ರದಿಂದ ಯಾವುದೇ ರೀತಿಯ ಗೊಂದಲ ಇಲ್ಲ. ನಮ್ಮ ಪಕ್ಷದ ಒಂದು ಪ್ರಕ್ರಿಯೆ ಇದೆ, ಅದು ಪ್ರಕ್ರಿಯೆ ಅಂತ ನಡೀತಾ ಇದೆ. ನಮ್ದು ಏನು ಪರ ವಿರೋಧ ಏನು ಇಲ್ಲ ಪಕ್ಷದಲ್ಲಿ. ಆಗ್ಲೇ ರಾಜ್ಯಾಧ್ಯಕ್ಷರು ಬಹಳ ಸ್ಪಷ್ಟವಾಗಿ ಮಾತನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ನಮ್ದು ಯಾವುದೇ ರೀತಿ ವಿರೋಧ ಪರ ಏನೂ ಇಲ್ಲ. ಪಕ್ಷದ ಅಂತಿಮ ತೀರ್ಮಾನ ಕೇಂದ್ರದಿಂದ ಆಗದು, ನಮ್ಮ ಪಕ್ಷದ ಒಂದು ಪ್ರಕ್ರಿಯೆ ಅಂತ ಆಗತ್ತೆ. ಅದು ಯಾವ ರೀತಿ ಅನುಕೂಲ ಆಗತ್ತೆ ರಾಜ್ಯಕ್ಕೆ ಅಂತ ಅದರ ದೃಷ್ಟಿಕೋನದಿಂದ ನೋಡ್ಕೊಂಡು ಅವರು ತೀರ್ಮಾನವನ್ನು ಮಾಡ್ತಾರೆ. ಯಾಕಂದ್ರೆ ಸರ್ ಸುಮಲತಾ ಕೂಡ ಈಗ ಆಕಾಂಕ್ಷಿ ಅಂತ ಹೇಳಿ ಒಂದಷ್ಟು ಚರ್ಚೆಗಳು ಹೊರಟಿದೆ. ಬಿಜೆಪಿಯಲ್ಲೂ ಕೂಡ ಸಮರ್ಥರಿದ್ದಾರೆ, ಅವ್ರಿಗೆ ಅವಕಾಶ ಮಾಡ್ಕೊಡಿ ಅಂತ ಹೇಳಿ. ಆ ಸಂದರ್ಭಕ್ಕೆ ಆ ರೀತಿ ಸಹಜವಾಗಿ ಇದ್ದೇ ಇರುತ್ತೆ, ಏನು ತಪ್ಪಿಲ್ಲ. ಆಕಾಂಕ್ಷಿಗಳು ನಾವು ಕೂಡ ಸಮರ್ಥರು, ನಮಗೂ ಕೂಡ ಒಂದು ಅವಕಾಶ ಕೊಡಿ ಅಂತ ಅದ್ರಲ್ಲಿ ಹೇಳೋದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ. ಆದ್ರೆ ಅಂತಿಮವಾಗಿ ಪಕ್ಷ ನಮ್ಮ ರಾಜ್ಯಕ್ಕೆ ಏನು ಒಳ್ಳೇದಾಗತ್ತೆ, ರಾಜ್ಯದ ಒಂದು ಹಿತರಕ್ಷಣೆಯಲ್ಲಿ, ರಾಜ್ಯದ ಒಂದು ಅಭಿವೃದ್ಧಿ ಲೆಕ್ಕದಲ್ಲಿ ರಾಜಕೀಯ